ಎಲ್ಲ ಆಯೋಗಗಳ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇದೆ ಇವತ್ತು ಗೋಕಾಕ್ ತಾಲೂಕಿನ ಎಲ್ಲ ಅಥವಾ ಗೋಕಾಕ್ ವಿಭಾಗದ ಎಲ್ಲ ಜನರಿಗೂ ಗೊತ್ತದ, ಸಣ್ಣ ಸಣ್ಣ ಮಕ್ಕಳಿಗೆ ಗೊತ್ತದ. ಹೌದಪ್ಪ 3 ಆಯೋಗಗಳಾದವು, ಇನ್ನೂ ಆಗಿಲ್ಲ ಅನ್ನೋದು ಅಕಸ್ಮಾತ್ ಎಲ್ಲ ಜನರಲ್ಲಿದೆ. ಮೂಡೂರಿಗೆ ಜನರಲ್ಲಿದೆ, ಕೌದರಿಗೆ ಜನರಲ್ಲಿದೆ, ಸುತ್ತಮುತ್ತ ಭಾಗದ ಜನರಲ್ಲಿದೆ, ಗೋಕಾವಿ ನಾಡಿನ ಜನರೆಲ್ಲ ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಚಿಕ್ಕೋಡಿ ಭಾಗದ ಜನರೆಲ್ಲರೂ ಒತ್ತಾಯ ಮಾಡ್ತಾರೆ, ನಮ್ಮ ಜಿಲ್ಲೆ ಘೋಷಣೆ ಆಗಲಿ. ಈಗ ಮತ್ತೆ ಸ್ಟ್ರೈಕ್ ಸ್ಟಾರ್ಟ್ ಆಗ್ತದೆ. ಸ್ಟ್ರೈಕ್ ಈಗ ಆಲ್ರೆಡಿ ಗೋಕಾಕದವ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಇನ್ನು ಚಿಕ್ಕೋಡಿಯವರು ಮಾಡ್ತಾರೆ. ಜೊತೆಗೆ ಅಧಿವೇಶನ ಬರ್ತಾ ಇದೆ, ಬಂತು ಅದು ಅಲ್ಲೂ ಹೋರಾಟ ಮಾಡುವಂಥದ್ದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ಈ ಒಂದು ಗೋಕಾಕ್ ತಾಲೂಕದಲ್ಲಿ ಆಗಿರ್ಬೋದು, ಚಿಕ್ಕೋಡಿ ತಾಲೂಕದಲ್ಲಿ ಆಗಿರ್ಬೋದು, ರೈತರ ಮೂಲಕ, ರೈತರ ಬೇಡಿಕೆಗಳ ಮೂಲಕ, ರೈತರ ಸಂಘರ್ಷಗಳ ಮೂಲಕ, ರೈತರ ಹೋರಾಟಗಳ ಮೂಲಕ ಇವತ್ತು ಚೋನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅಂತವ್ರು ಸಹಿತ ಇವತ್ತು ನಾವು ಇದರಲ್ಲಿ ಕೇಳಬೇಕಪ್ಪ, ನಾವು ಮಾಡಬೇಕು, ನಮ್ಮ ಎರಡೂ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಆಗಲಿ ಅನ್ನುವಂಥ ಅಭಿಪ್ರಾಯ ಹೊಂದಿದ್ರಿಂದ ಇನ್ನಷ್ಟು ಮೂಮೆಂಟ್ ದೊಡ್ಡದಾಗುವಂಥ ಎಲ್ಲ ಸಾಧ್ಯತೆಗಳು ಬೆಳೀತಾ ಇದ್ದಾವೆ. ಇದು ಜನಾಂದೋಲನ ಆಲ್ರೆಡಿ ಆದಂಗೆ ಆಗಿದೆ ಎರಡೂ ಭಾಗದ ಜನ ಇವತ್ತು ಆಂದೋಲನ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ, ಮತ್ತೆ ಮಾಡಿ ಎಲ್ಲ ತಯಾರಾಗಿದ್ದಾರೆ. ಅಲ್ಲದೆ ಸ್ವಲ್ಪ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಕೌಜರಿಗೆ ಒಂದು ದಿವಸ ಮಾಡ್ತಾಯಿದ್ದಾರೆ, ಮೂಡಲಿಗೆ ಒಂದು ದಿವಸ ಮಾಡ್ತಾಯಿದ್ದಾರೆ, ಚಿಕ್ಕೋಡಿ ಭಾಗದ ಅಲ್ಲಿ ಅವರು ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಕಡೆ ಆಗಬೇಕು, ಜಿಲ್ಲೆ ಆಗಬೇಕು, 2 ಜಿಲ್ಲೆ ಆಗಬೇಕು. ಇವು ಆಗದೇ ಇದ್ರೆ ಇಲ್ಲ, ನಡೆಯುವುದಿಲ್ಲ, ಆಗಲೇಬೇಕು. 2ರಲ್ಲಿ 1 ಆದರೂ ಇಲ್ಲ, 2 ಕೂಡ ಆಗಬೇಕು ಅನ್ನುವಂಥ ಬೇಡಿಕೆಯನ್ನೇ ಜನ ಇಡ್ತಾ ಇದ್ದಾರೆ. ಮತ್ತು ಅದು ಅನಿವಾರ್ಯದ, ಆ ಭಾಗಕ್ಕೂ ಅನಿವಾರ್ಯದ, ಈ ಭಾಗಕ್ಕೂ ಅನಿವಾರ್ಯದ. ಎಷ್ಟು ಚಿಕ್ಕ ಜಿಲ್ಲೆಗಳಾಗ್ತಾವೆ ಅಷ್ಟು ಅನುಕೂಲ ಆಗ್ತದೆ ಜನರಿಗೆ ಅನ್ನೋದು ಎಲ್ಲ ಗೊತ್ತು. ಇದು ನಮ್ಮ ಉಸ್ತುವಾರಿಯವ್ರಿಗೂ ಗೊತ್ತು, ಮುಖ್ಯಮಂತ್ರಿಯವ್ರಿಗೂ ಗೊತ್ತು. ಆದರೆ ಏನು ಪ್ರಾಬ್ಲಮ್ ಬರ್ಲಿಕ್ಕತ್ತದ ಅವ್ರಿಗೆ ಅಂತ ಅದು ತಿಳಿತಾ ಇಲ್ಲ, ಯಾಕೆ ಆಗ್ತಾಯಿಲ್ಲ ಅನ್ನೋದನ್ನು ಜನಕ್ಕೆ ಇವತ್ತು ಹೇಳ್ಬೇಕಾದ್ರೆ ಜನ ಕೇಳ್ತಾ ಇದ್ದಾರೆ, ನಮ್ದು ಆಗಲಿ ಅಂತೇಳಿ. ಅದಕ್ಕೆ ಉತ್ತರ ಕೊಡಬೇಕಾದವ್ರು ಮೌನ ವಹಿಸೋದಲ್ಲ, ಉತ್ತರ ಕೊಡೋದು. ಈಗ ಮಾಡಿ ತೋರಿಸು. ಡಿಸೆಂಬರ್ 31 ಘೋಷಣೆ ಆಯ್ತಂದ್ರೆ 2 ಜಿಲ್ಲೆಗಳು ಆ ಭಾಗದ ಜನರು ನಿಜವಾಗಿಯೂ ತಮ್ಮ ಅಭಿವೃದ್ಧಿನ ತಾವು ಮಾಡ್ಕೊಳ್ಳೋಕ್ಕೆ ಅನುಕೂಲಗಳಾಗ್ತದೆ. ಯಾಕಂದ್ರೆ ನಿಮಗೆ ಗೊತ್ತದ, ಎಲ್ಲರಿಗೂ ಗೊತ್ತದ, ಫಂಡ್ ಸಾಕಷ್ಟು ಬರ್ತದೆ. ಒಂದು ಜಿಲ್ಲೆ ಆಯ್ತಪ್ಪ ಅಂತಂದ್ರೆ ಮತ್ತೆ ತಾಲೂಕುಗಳು ಬರ್ತಾವೆ, ಮತ್ತು ಅಭಿವೃದ್ಧಿ ಆಗ್ತಾನೆ ನಡೀತಿರ್ತದೆ. ಆ ನೆಪದಿಂದ, ಜಿಲ್ಲಾ ನೆಪದಿಂದ ಮತ್ತಷ್ಟು ಅನುಕೂಲತೆಗಳು ಹೆಚ್ಚಾಗ್ತಾ ಇರ್ತಾವೆ. ಎಲ್ಲ ನೆಲೆಯಲ್ಲಿ